ವೀಕ್ಷಕರೇ ನಮಸ್ತೆ. ಇವಾಗ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾವೆಲ್ಲ ಅನ್ಕೊಳ್ತಾ ಇದ್ವಿ ರಿಷಾಗೆ ಕ್ಲಾಸ್ ತೊಗೋಬೋದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದಕ್ಕೆ ಅಂತ. ಬಟ್ ಅಲ್ಲ, ಅಶ್ವಿನಿಗೆ ಕ್ಲಾಸ್ ತೊಗೋತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಶ್ವಿನಿಗೆ ಯಾಕೆ ಕ್ಲಾಸ್ ತೊಗೋತಾ ಇದ್ದಾರೆ, ಈ ವಾರ ಅವ್ರು ಏನು ಮಾಡಿದ್ರು ಅಂತ ನೀವು ಕೇಳೋದಾದರೆ, ಈ ವಾರ ಮಾಡಿರೋದಲ್ಲ, ಲಾಸ್ಟ್ ವಾರ ಮಾಡಿರೋದು. ಏನಪ್ಪ ಅಂದರೆ, ನೀವು ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ರು ಅಂತೇಳ್ಬಿಟ್ಟು ರಕ್ಷಿತಾ ತೋರಿಸಿದ್ಲು ಅಂತೇಳ್ಬಿಟ್ಟು ಹೋದ ವಾರ ಎಲ್ಲ ಗಲಾಟೆ ಮಾಡಿದ್ರು. ಅದ್ರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿ ಕೊಡಲಿಲ್ಲ ಹೋದ ವಾರ. ಅದಕ್ಕೆ ಎಲ್ಲರೂ ಕೂಡ ರೊಚ್ಚಿಗೆದ್ದಿದ್ರು ಅಭಿಮಾನಿಗಳು. ಏನಪ್ಪ ಅಂದರೆ, ಇವರೇನು ಕ್ಲಾಸ್ ತಗೊಳ್ಳಲ್ಲ, ಏನು ತಗೊಳ್ಳಲ್ಲ, ಸುಮ್ಮನೆ ಬರ್ತಾರೆ, ಇಲ್ಲ ಸಲ್ಲದಕ್ಕೆ ಚಿಕ್ಕ ಪುಟ್ಟದಕ್ಕೆಲ್ಲನೂ ಕೂಡ ಸುಮ್ಮನೆ ಅದನ್ನು ಹೈಲೈಟ್ ಮಾಡಿ ಹೇಳ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತಾರೆ. ಯಾವುದೇ ರೀತಿಯ ಅಶ್ವಿನಿಗೆ ಯಾವುದೇ ರೀತಿಯ ಕ್ಲಾಸ್ ತಗೊಳ್ತಾ ಇಲ್ಲ. ಅಶ್ವಿನಿ ಪರಾನೇ ನಿಂತು ಮಾತಾಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು ಅಂತೇಳ್ಬಿಟ್ಟು. ಲಾಸ್ಟ್ ವಾರ ಈ ಸತಿಯ ಕಿಚ್ಚನ ಪಂಚಾಯತಿ ಏನಿತ್ತು ಚೆನ್ನಾಗಿರಲಿಲ್ಲ ಅಂತೇಳ್ಬಿಟ್ಟು ತುಂಬ ಹೇಳಿದ್ರು. ಆವಾಗ ನೋಡ್ಬೋದು ಇವತ್ತು ಏನೂ ಇರಲಿಲ್ಲ, ಎಲ್ಲ ವೇಸ್ಟು ಅಂತ ಹೇಳಿದ್ರು. ಆ ಮ್ಯಾಟ್ರನ್ನ ಇವತ್ತು ಎತ್ತಿದ್ದಾನೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ, ಒಂದು ವಿಡಿಯೋನ ಹಾಕ್ಬಿಟ್ಟು ಇಲ್ಲಿ ನೋಡು, ಯಾರು ಕಲಾವಿದರಿಗೆ ಚಪ್ಪಲಿ ಯಾರು ತೋರಿಸಿದ್ರು ಹೇಳು, ನೀನು ಮಾತಾಡೋದ್ರಿಂದ ಒಂದು ಪ್ರಸ್ಪೆಕ್ಟಿವಿಂದ ಏನು ನೀನು ಮಾತಾಡ್ತಾ ಇದೆಯಾ, ಇದರಿಂದ ಇಡೀ ಕಲಾವಿದರಿಗೆ ನೋವಾಗುತ್ತೆ. ಇಲ್ಲಿ ನಡೆಸ್ಕೊಡ್ತಾ ಇರೋದು ನಾನು ಒಬ್ಬ ಕಲಾವಿದನೇ, ಈ ರೀತಿ ಮಾತಾಡೋದು ನೀನು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಈಗ 3ನೇ ವಾರದಲ್ಲಿ ಏನಾಗಿತ್ತು, ರಕ್ಷಿತಾ ಪರ ಏನು ನಿಂತಿದ್ರು, 3ನೇ ವಾರದಲ್ಲಿ ರಕ್ಷಿತಾ ಪರ ನಿಂತು ಅಶ್ವಿನಿಗೆ ಏನು ಅವಾಗ ಕ್ಲಾಸ್ ತೊಗೊಂಡಿದ್ರು ಅದೇ ರೀತಿಯೇ ಆಗ್ತಾ ಇದೆ ಈ ವಾರನೂ ಕೂಡ. ಅಶ್ವಿನಿ ಪರ ಬ್ಯಾಟ್ ಬೀಸೋಕ್ಕೆ ಏನು ಯಾರೆಲ್ಲ ಇದ್ರು ಅವ್ರಿಗೆಲ್ಲನೂ ಕೂಡ ಒಬ್ಬರಾದ್ಮೇಲೆ ಒಬ್ಬರಿಗೆ ಕ್ಲಾಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಕೆಲವೊಂದು ಮಾಹಿತಿಗಳು ಕೂಡ ಇವಾಗ ಬರ್ತಾ ಇದೆ. ಕಿಚ್ಚನ ಚಪ್ಪಾಳೆ ನಾವು ಯಾರಿಗೂ ಕೊಟ್ಟಿರಲ್ಲ ಅಂತ ಅಂದ್ಕೊಂಡಿದ್ವಿ. ಇವಾಗ ಧನುಷ್ ಅಂತ ಹೇಳ್ಬಿಟ್ಟು ಮಾಹಿತಿಗಳು ಬರ್ತಾ ಇದೆ. ಇದು ಕ್ಲಾರಿಫಿಕೇಷನ್ ಇಲ್ಲ, ಬಟ್ ಧನುಷ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಅದ್ರ ಜೊತೆಗೆ ಚಂದ್ರಪ್ರಭಾ ಆಗಿರ್ಬೋದು, ಅದೇ ರೀತಿ ಅಶ್ವಿನಿ ಆಗಿರ್ಬೋದು, ಅದೇ ರೀತಿ ರಿಷಾ ಆಗಿರ್ಬೋದು, ಇವ್ರಿಗೆಲ್ಲರೂ ಕೂಡ ಕ್ಲಾಸ್ ತಗೊಂಡಿದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರಿಗೆ ಕ್ಲಾಸ್ ತಗೋತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ರಿಷಾ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದರು, ಅವ್ರನ್ನ ಕಳಿಸ್ತಾರ ಅಂತೇಳ್ಬಿಟ್ಟು ಕಳಿಸ್ಲೇಬೇಕು ಅಂತೇಳ್ಬಿಟ್ಟು ತುಂಬ ಕಡೆ ಹೇಳ್ತಾ ಇದ್ದಾರೆ. ಇಲ್ಲ, ಅವ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದು ತಪ್ಪು. ಅದು ಲಾಸ್ಟ್ ಸೀಸನಲ್ಲಿ ಯಾರಿಗೆ ಲಾಯರ್ ಜಗದೀಶ್ಗೆ ಒಂದು ಸ್ವಲ್ಪ ಆಯಿತು. ಅದೇ ರೀತಿ ಇವರು ರಾಯ ಜಗದೀಶ್ಗೆ ಹೊಡೆದಂತಹ ಇನ್ನೊಬ್ಬರು ಅವ್ರನ್ನೂ ಕೂಡ ಹೊರಗಡೆ ಕಳಿಸಿದ್ರು. ಬಟ್ ಈ ಸತಿನೂ ಯಾರನ್ನೂ ಕೂಡ ಹೊರಗಡೆ ಕಳಿಸ್ತಾ ಇಲ್ಲ. ಯಾಕಂದರೆ ಗಂಡು ಮಕ್ಕಳಿಗೆ ಒಂದು ನ್ಯಾಯ, ಹೆಣ್ಮಕ್ಳಿಗೆ ಒಂದು ನ್ಯಾಯ ಅಂತ ಈ ಸತಿನೂ ಕೇಳ್ತಾ ಇದೆ. ಅದ್ರ ಲಾಸ್ಟ್ ಸತಿನೂ ನೀವು ನೋಡ್ಬೋದು, ಭವ್ಯ ಅವರು ಇವ್ರಿಗೆ ಹೊಡೆದಿದ್ರು, ಹನುಮಂತು ಅವ್ರಿಗೆ ಹೊಡೆದಿದ್ರು. ಅದು ಟಾಸ್ಕ್ ನಡೆಯುವಾಗ ಹೊಡೆದಿದ್ರು. ಅದು ಟಾಸ್ಕ್ ನಡೆಯುವಾಗ ಏನು ಒಂದು ಟಾಸ್ಕ್ ನಡೆಯೋ ಟೈಮಲ್ಲಿ ಆಗಿರುವಂಥ ಘಟನೆ ಅಂತೇಳ್ಬಿಟ್ಟು ಅದನ್ನು ಅಲ್ಲಿಗೆ ಒಂದು ವಾರದ ಪಂಚಾಯಿತಿಯಲ್ಲಿ ಮುಗಿಸ್ಬಿಟ್ರು. ಬಟ್ ಇದು ಟಾಸ್ಕ್ ನಡೆಯುವಾಗ ಆಗಿರುವಂಥದ್ದಲ್ಲ, ಅವರಿಬ್ಬರು ಜಗಳಾಡುವಾಗ ಆಗಿರುವಂಥದ್ದು ರಿಷಾ ಹೊಡೆದಿರೋದಂತೂ. ಅದನ್ನೇ ಈ ವಾರ ನಾಮಿನೇಟ್ ಅಂತೂ ಆಗೇ ಇಲ್ಲ ರಿಷಾ ಅವರು. ಈ ವಾರ ರಿಷಾ ಅವ್ರನ್ನ ಕಳಿಸ್ತಾರಾ ಅಂತೇಳ್ಬಿಟ್ಟು ಕಾದು ನೋಡಬೇಕಾಗಿದೆ. ಯಾಕಪ್ಪ ಅಂದರೆ, ನಾಮಿನೇಟ್ ಆಗದೇ ಇರಲಿ, ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನೋದು ಅದೊಂದು ದೊಡ್ಡ ರೂಲ್ಸ್. ನಾರ್ಮಲ್ ರೂಲ್ಸ್ನ, ಚಿಕ್ಕ ಪುಟ್ಟ ರೂಲ್ಸ್ಗಳನ್ನ ತಪ್ಪಿದ್ರೆ ಅದಕ್ಕೇನೋ ಚಿಕ್ಕ ಪುಟ್ಟ ಶಿಕ್ಷೆಗಳನ್ನ ಕೊಡ್ಬೋದು. ಇದು ಕಠಿಣಗಳಲ್ಲಿ ದೊಡ್ಡ ಶಿಕ್ಷೆನ ಕೊಡಲೇಬೇಕಾಗತ್ತೆ. ಇದಕ್ಕೆ ಈ ವಾರದ ಎಲಿಮಿನೇಷನ್ ಅಂತ ಬಂದರೆ ಧ್ರುವಂತ್ ಹೋಗೋ ಚಾನ್ಸಸ್ಸು ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೊಂದೇನು ಅಂದರೆ, ರಿಷಾ ಏನಾದರೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದ್ರಿಂದ ಏನಾದರೂ ಅವರು ಹೊರಗಡೆ ಹೋದರೆ ಧ್ರುವಂತ್ ಅವರು ಈ ಸತಿ ಉಳಿತಾರೆ. ಇಲ್ಲ, ಅವ್ರಿಗೆ ಆಲ್ರೆಡಿ ಕೂಡ ಅವರು ಒಂದು ವೇದಿಕೆಯಲ್ಲಿ ಕ್ಷಮೆ ಕೇಳಿದ್ರು. ಬಟ್ ಕ್ಷಮೆ ಕೇಳುವಂಥದ್ದು ಅದಕ್ಕಿಂತ ದೊಡ್ಡ ತಪ್ಪಿದು. ಬಟ್ ಕಳಿಸ್ತಾರ ಏನು ಅಂತ ನೋಡಬೇಕು. ನನ್ನ ಪ್ರಕಾರ ಯಾಕೋ ರಿಷಾ ಅವ್ರನ್ನ ಹೊರಗಡೆ ಕಳಿಸಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅವರೇ ಒಂದು ಸ್ವಲ್ಪ, ಅವರು ರಿಷಾ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಅದೇ ರೀತಿ ಧ್ರುವಂತ್ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, 4 ಜನರಲ್ಲಿ ಗಲಾಟೆಗಳು ಆಗ್ತಾಯಿದೆ. ಗಲಾಟೆಗಳು ಆಗೋದ್ರಿಂದನೇ ಒಂದು ಸ್ವಲ್ಪ TRP ಅನ್ನೋದು ಬರುತ್ತೆ. ಅದೇ ರೀತಿ ನೋಡೋಕ್ಕೂ ಕೂಡ ಇನ್ನೂ ಹೆಚ್ಚು ನೋಡಬೇಕು ಅಂತ ಅನಿಸುತ್ತೆ. ಜೊತೆಗೆ ಕಾಮಿಡಿ ಜೊತೆಗೆ ಈ ಗಲಾಟೆಗಳು ಇದ್ರೇ ಸಮತಲವಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ನೋಡೋಣ, ರಿಷಾ ಅವ್ರನ್ನ ಕಳಿಸ್ತಾರಾ ಇಲ್ವಾ, ಅಕಸ್ಮಾತ್ ರಿಷಾನ್ ಕಳಿಸ್ಲಿಲ್ಲ ಅಂದರೆ ಧ್ರುವಂತ್ನ ಕಳಿಸ್ತಾರಾ ಅಂತೇಳ್ಬಿಟ್ಟು ಕಾದು ನೋಡಬೇಕಾಗಿದೆ. ಅಶ್ವಿನಿ ಅವರು ಈ ವಾರ ಯಾವುದೇ ರೀತಿಯ ಗಲಾಟೆಗಳನ್ನ ಮಾಡ್ಕೊಳ್ಳದೆ, ಜಾಸ್ತಿ ಯಾರ ಜೊತೆನೋ ಮಾತಾಡದೆ ಆರಾಮಾಗಿದ್ದರು. ಬಟ್ ಹೋದ ವಾರದ ಒಂದು ಕಾನ್ಸೆಪ್ಟನ್ನ ಎತ್ಕೊಂಡು ಈ ವಾರ ಅವ್ರಿಗೆ ಫುಲ್ ತರಾಟೆಗೆ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಹೊರಗಡೆ ಔಟ್ಸೈಡ್ ನೋಡೋದಾದರೆ, ಈ ಥರ ಕಲಾವಿದರಿಗೆ ಅವಮಾನ ಮಾಡಿದ್ದಾರೆ ಅಂತೇಳ್ಬಿಟ್ಟು ಅದನ್ನು FIR ಕೂಡ ದಾಖಲೆ ಮಾಡೋಕ್ಕೆ ಹೋಗಿದ್ದರು. ಇದಕ್ಕೆ ಅವ್ರಿಗೆ ಈ ಒಂದು ವಿಡಿಯೋ ಮೂಲಕ, ಇದ್ರ ಮೂಲಕ ಅವ್ರಿಗೆ ಕ್ಲಾರಿಟಿ ಕೊಟ್ಟಂಗೆ ಆಗುತ್ತೆ, ಈ ಒಂದು ಪಂಚಾಯಿತಿ ಮೂಲಕ ಅಂತ ಹೇಳ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅವ್ರಿಗೆ ಅಶ್ವಿನಿ ಅವ್ರಿಗೆ ಕ್ಲಾಸ್ ತೊಗೊಂಡಿದ್ದು ಸರಿನಾ, ಯಾರಿಗೆ ತಗೋಬೇಕಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ನಮಸ್ಕಾರ.